ದೊಡ್ಡ ವ್ಯಕ್ತಿಯನ್ನು ಮಾಡುವುದಕ್ಕೆ ಗುರುಗಳ ದೊಡ್ಡ ಕೈ ಇರುತ್ತದೆ. ಥ್ಯಾಂಕ್ ಯು. ಹೆಂಗಾಗೈತಿ ಟೀಚರ್ ಮಾಡಿದ ಪಲಾವ? 3 ದಿನದಲ್ಲಿ 14 ಇಂಜೆಕ್ಷನ್ ಆಗಿದಾವೆ. ಒಬ್ಬೊಬ್ರು ಅಂತಿರ್ತಾರೆ ಏನಿದು ನಾಯಿಗೆ ಇಷ್ಟ ಮಾಡ್ತಾರೆ ನಾಯಿ ಅಂತ ಹೇಳಿ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದಾರೆ ಎಲ್ರು? ಹೋಪ್ ಎಲ್ರು ಚೆನ್ನಾಗಿದ್ದಾರೆ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬಹಳ ದಿನ ಆಗಿತ್ತು ಇವಾಗ ವ್ಲಾಗ್ ಹಾಕಿರ್ಲಿಲ್ಲ. ಯಾಕಪ್ಪ ಅಂದ್ರೆ ರಾಕಿಗೆ ಹುಷಾರಿರ್ಲಿಲ್ಲ, ಹಾಗಾಗಿ ಯಾವುದೇ ವ್ಲಾಗ್ನ ಶೂಟ್ ಮಾಡೋಕ್ಕಾಗಿರ್ಲಿಲ್ಲ. ಸೊ ಇವತ್ತು ಚಿಲ್ಡ್ರನ್ಸ್ ಡೇ ಇದೆ. ಸೊ ನಮ್ಮೆಲ್ಲ ಮುದ್ದು ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಟ್ಯೂಷನ್ ಸ್ಟೂಡೆಂಟ್ಸ್ ಜೊತೆಗೆ ನಾವು ಚಿಲ್ಡ್ರನ್ಸ್ ಡೇನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ಕ್ಲಿಪ್ಪಿಂಗ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅನ್ನಿಸ್ತು. ಹಾಗಾಗಿ ಇವತ್ತು ಬ್ಲಾಗ್ನ ಶುರು ಮಾಡಿದ್ದೀನಿ. ಸೊ ರಾಕಿಗೆ ಹುಷಾರಿರ್ಲಿಲ್ಲ, ಏನಾಗಿತ್ತು ಅಂತ ಕೇಳ್ತಾ ಇದ್ರು ಸುಮಾರು ಜನ ಇಲ್ಲಿ ಪರಿಚಯ ಇದ್ದವರು. ಸೊ ಎದಕ್ಕಪ್ಪ ಅಂತಂದ್ರೆ ಅವನಿಗೆ ಫುಡ್ ಏನೋ ಇನ್ಫೆಕ್ಷನ್ ಆಗಿದೆ, ಹಾಗಾಗಿ ಹುಷಾರಿರ್ಲಿಲ್ಲ. ಇವಾಗ ಪರವಾಗಿಲ್ಲ, ಆರಾಮಿದ್ದಾನೆ. ಒಂದು 3 days ಆಯ್ತು ಕಂಟಿನ್ಯೂಸ್ ಆಗಿ ಅವನಿಗೆ ಇಂಜೆಕ್ಷನ್ಸ್ ಹಾಕ್ತಾನೆ ಇದ್ದಾರೆ. ಸೊ ಇವಾಗ ಆರಾಮಾಗಿದ್ದಾನೆ. ಹಾಗಾಗಿ ಇವತ್ತು ಬ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಬನ್ನಿ, ಇವತ್ತು ಮಕ್ಕಳ ದಿನಾಚರಣೆನ ನಾವು ಯಾವ ತರ ಆಚರಿಸ್ತೀವಿ ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ರಾಕಿನ್ ತುಂಬಾ ಜನ ಕೇಳ್ತಾ ಇದ್ರಿ ಹೇಗಿದ್ದಾನೆ, ಹುಷಾರಿದಾನೋ ಇಲ್ಲ ಅಂತ ಹೇಳಿ. ಸೊ ನೋಡಿ ಈ ತರ ಇದ್ದಾನೆ. ಹುಷಾರಾಗಿದ್ದಾನೆ, ಪರವಾಗಿಲ್ಲ, ಊಟನೂ ಮಾಡ್ತಾ ಇದ್ದಾನೆ. ಅಪ್ಪ ನೀನೆಲ್ಲರೂ ಕೇಳತ್ತಾರಲ್ಲಿ ರಾಕಿಗೆ ಆರಾಮಾಯ್ತಿಲ್ಲ ರಾಕಿಗೆ ಅಂತ ಹೇಳಿ. ಸೊ ಈಗ ನಿಮ್ಗೆ ಏನಪ್ಪಾ ಅಂದ್ರೆ ಈಗ ಒಂದ ಗೇಮ್ ಆಡ್ಸತ್ತೇವು. ಇದ್ರೊಳಗ ಚೀಟಿ ಹಾಕಿವಿ ನಾವು. ಸೊ ಇದ್ರೊಳಗಿಂದ ಒಂದು ಚೀಟಿನ ಪಿಕ್ ಮಾಡ್ಬೇಕು. ಯಾರಿಗ ಚೀಟಿ ಒಳಗೆ ಏನ್ ಬಂದಿರ್ತೈತ್ಲೆ ಅದನ್ನ ಆಕ್ಟ್ ಮಾಡಂಗಿದ್ರ ಆಕ್ಟ್ ಮಾಡೋದ, ಹೇಳೋದಿತ್ತಂದ್ರ ಹೇಳೋದ, ಈ ತರ ಮಾಡ್ಬೇಕು. ಓಕೆ? ಸೊ ದೊಡ್ಡವರಿಗೆ ಮೇನ್ ಇದೆ, ಚಿಕ್ಕವ್ರಿಗೆ ಏನ್ ಗೊತ್ತಾಗೋದಿಲ್ಲ, ಸಣ್ಣವ್ರಿಗೆ ಏನಿಲ್ಲ. ಸೊ ದೊಡ್ಡವರಿಗೆ ಮೇನ್ ಇರ್ತೈತಿ. ಸೊ ಪ್ರತಿಯೊಬ್ರು ಪಾರ್ಟಿಸಿಪೇಟ್ ಮಾಡ್ಬೇಕು ಈ ಗೇಮ್ ಒಳಗೆ. ಓಕೆ? ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಗೇಮ್ ಇದೆ. ಸೊ ಶುರು ಮಾಡೋಣ್ರಿ. ದೊಡ್ಡವ ಜೈನಿಗೆ ಶುರು ಮಾಡು. ಜೈನಿಗೆ ಫಸ್ಟ್ ಚೀಟ್ ತಗೋ. ಏನ್ ಬರ್ತೈತಿ ಜೈನಿಗೆ ನೋಡೋಣ. ತಂದೆ ತಾಯಿ ಬಗ್ಗೆ ಮಾತನಾಡೋದು. ಸೊ ಫ್ರೆಂಡ್ಸ್, ಒಂದ್ ಶೀಟಲ್ಲಿ ಏನ್ ಬರ್ತಿದ್ವಿ ಅಂದ್ರ ತಂದೆ ತಾಯಿ ಬಗ್ಗೆ ಮಾತನಾಡ್ಬೇಕು. ಮಕ್ಕಳಿಗೆ ಅವ್ರ ತಂದೆ ತಾಯಿ ಬಗ್ಗೆ ಯಾವ ತರ ಅಭಿಪ್ರಾಯ ಐತಿ ಅನ್ನೋದನ್ನ ನಾವು ತಿಳ್ಕೊಬೇಕಾಗೈತಿ. ಹಂಗಾಗಿ ಇದನ್ನ ಕೊಟ್ಟಿದೀವಿ. ಅಲ್ಲಿ ಎಲ್ಲಾರು ನೋಡ್ರಿ, ಎಲ್ಲಾರು ಯಾವ ತರ ಅವ್ರ ತಂದೆ ತಾಯಿ ಬಗ್ಗೆ ಮಾತಾಡ್ತಾನ ಅನ್ನೋದನ್ನ ನೋಡೋಣ್ರಿ. ಶುರು ಮಾಡಿ. ನಮಸ್ಕಾರ, ನನ್ನ ಹೆಸರು ಜಯರಿ. ನಾನು ಇವತ್ತು ತಂದೆ ತಾಯಿಯ ಬಗ್ಗೆ ಹೇಳುತ್ತಿದ್ದೇನೆ. ನಮ್ಮ ತಂದೆ ತಾಯಿಗಳು ಬಹಳ ಒಳ್ಳೆಯವರು. ಹಾಗೂ ನಾನು ಏನು ಬಿಡ್ತೀನಿ ಅದೆಲ್ಲ ಕೊಡಿಸ್ತಾರೆ. ಹಾಗೂ ನನ್ನ ವಿದ್ಯಾಭ್ಯಾಸಕ್ಕಾಗಿ ಏನು ಬಹಳ ಕಷ್ಟಪಡುತ್ತಿದ್ದಾರೆ. ಹಾಗೆ ನಾನು ಮುಂದೆ ಶಾಲೆಯನ್ನು ಕಲಿತು ಮುಂದೆ ಅಪ್ಪ ಅಮ್ಮನನ್ನು ಸಾಕುತ್ತೇನೆ. ಥ್ಯಾಂಕ್ ಯು. ಏನ್ ಬಂತ ನೋಡೋಣ ಪೃಥ್ವಿಗೆ. ಮಾತನಾಡುವುದು ಯಾರ ಬಗ್ಗೆ? ಶಿಕ್ಷಕರ ಬಗ್ಗೆ ಮಾತನಾಡುವುದು. ಕೊಡಿ. ಈಗ ತಂದೆ ತಾಯಿ ಬಗ್ಗೆ ಆಯ್ತು, ಇನ್ನು ಶಿಕ್ಷಕರ ಬಗ್ಗೆ ಏನ್ ಅಭಿಪ್ರಾಯ ಐತಿ? ಈಗ ವಿದ್ಯಾರ್ಥಿಗಳ ಅಭಿಪ್ರಾಯ ಏನೈತೆ ನೋಡೋಣ. ಈಗ ಪೃಥ್ವಿಗೆ ಏನೈತಿ ಅವ್ರ ಅಭಿಪ್ರಾಯ? ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಪೃಥ್ವಿ. ಇವತ್ತು ನಾನು ನಮ್ಮ ಪ್ರೀತಿಯ ಶಿಕ್ಷಕರ ಬಗ್ಗೆ ಮಾತನಾಡುತ್ತಿದ್ದೇನೆ. ನಮ್ಮ ಪ್ರೀತಿಯ ಶಿಕ್ಷಕರು ನಾವು ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದರೆ ನಮ್ಮನ್ನು ಸರಿಯಾಗಿ ದಾರಿಯಲ್ಲಿ ಕರ್ಕೊಂಡು ಬರ್ತಾರೆ. ಹಾಗೂ ನಮಗೆ ಒಳ್ಳೆಯ ಬುದ್ಧಿಯನ್ನು ಕಲಿಸುತ್ತಾರೆ. ನಮಗೆ ಒಳ್ಳೆ ಪಾಠಗಳು, ಪದ್ಯಗಳು, ಚೆನ್ನಾಗಿರುವ ಕಥೆಗಳು ಎಲ್ಲವನ್ನೂ ಹೇಳಿ ದೊಡ್ಡ ವ್ಯಕ್ತಿಯನ್ನು ಮಾಡುವುದಕ್ಕೆ ಗುರುಗಳ ದೊಡ್ಡ ಕೈ ಇರುತ್ತದೆ. ಥ್ಯಾಂಕ್ ಯು. ಏನೈತ್ ನೋಡು. ಯಾವ ಸಾಂಗ್ ಬೇಕು? ಸಾಂಗ್ ಯಾವ್ದು ಬೇಕು ನೀನ ಸೆಲೆಕ್ಟ್ ಮಾಡ್ಕೋ. ಅದ ಡ್ಯಾನ್ಸ್. ಗಣೇಶ್ ಮಸ್ತ್ ಡ್ಯಾನ್ಸ್ ಮಾಡ್ಬೇಕು ನೀ. ಹಾ ಯಾವ್ದ ಸಾಂಗ್ ಯಾವ್ದ? ಇಲ್ಲಿ ಯಾರು ಸುಂದರಿದರು? ಶಿವ ಜೊತೆಗೆ ಯಾವ ಚೀಟಿ ಬಂದಿದೆ ನೋಡೋಣ. ಸ್ಟೋರಿ ಟೆಲ್ಲಿಂಗ್, ಕತೆ ಹೇಳೋದು.
ಸ್ಟೋರಿ ಹೇಳ. ಸುಜಿತ್ ಒಂದು ಕತೆ ಹೇಳಪ್ಪ ಚಂದಂಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಜಿತ್ ರಾಜೇಂದ್ರವಾಣಿ. ನಾನು ನಾನು ಕತೆ ಹೇಳುತ್ತೇನೆ. एक गावात एक हे होतं म्हणून पक्षी त्याला लई ताण लागलेला असते. त्याला गाव सगळं फिरून एक आजीच्या घरला जाते. तिथे एक हंडा असते. त्या हंड्यात पाणी खाली असते. त्यात बारकी बारकी दगडं टाकून ते वरती पाणी करते. मागं ते पाणी पिऊन जाते. ಸೊ ಶಿವಜಿತ್ ಮರಾಠಿ ಒಳಗ ಕತಿ ಹೇಳಿದನು. ಕತಿ ಎಲ್ಲರಿಗೂ ಅರ್ಥ ಆಗೈತಲ್ಲ. ಸೊ ಇದೇನ ಒಂದ್ ಕಾಗಿ ಇರ್ತೈತಿ, ಕಾಗಿಗೆ ನೀರಡಿಕೆ ಆಗಿರ್ತೈತಿ. ಸೊ ಅದ್ ನೀರ್ ಕುಡಿಬೇಕಂದ್ರ ಎಲ್ಲಿ ಹೋಗದ ವಿಚಾರ ಮಾಡ್ತಾರೆ. ಅಲ್ಲಿ ಒಂದ್ ಅಜ್ಜಿ ಮನೆ ಇರ್ತೈತಿ, ಅಲ್ಲಿ ಒಂದು ಬಿಂದಿಗೆ ಇರ್ತೈತಿ. ಬಿಂದಿಗೆ ಒಳಗ ನೀರ್ ಇರ್ತಾವ. ಆದ್ರ ನೀರೇನ ಬಹಳ ಕೆಳಗಿರ್ತಾವು. ಸೊ ಕಾಗಿ ಕುಡಿಯೋದಕ್ ಆಗೋದಿಲ್ಲ. ಹಂಗಾಗಿ ಸಣ್ಣ ಕಲ್ಲು ತಗೊಂಬಂದ ಎಲ್ಲಾ ಬಿಂದಿಗೆ ಒಳಗ್ ಹಾಕ್ತೈತಿ. ಅವಾಗ ಏನಾಗ್ತೈತಿ, ಬಿಂದಿಗೆ ಒಳಗಿನ ನೀರ ಮೇಲ್ ಬರ್ತೈತಿ. ಕಾಗಿ ಆರಾಮ್ ಸೇರಿ ನೀರನ್ನ ಕುಡಿದು ಫುರ್ ಅಂತ ಹೇಳಿ ಹಾರಿ ಹೋಗ್ತೈತಿ. ಇದು ಈ ಸ್ಟೋರಿ. ಅರ್ಥ ಆಯ್ತು ಸ್ಟೋರಿ? ನೆಕ್ಸ್ಟ್ ಡ್ಯಾನ್ಸ್. ಮಸ್ತ್ ಎಲ್ಲರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಸೊ ಫ್ರೆಂಡ್ಸ್, ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಪಲಾವ್ ಮಾಡಿದೀನಿ, ವೆಜಿಟೇಬಲ್ ಪಲಾವ್. ಸೊ ಇದ್ರದ್ದೆಲ್ಲ ರೆಸಿಪಿ ಶೇರ್ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ಅವಾಗ ಟೈಮ್ ಇರಲಿಲ್ಲ ನನಗೆ. ಅರ್ಜೆಂಟ್ ಮಾಡ್ಬಿಟ್ಟೆ. ಸೊ ಇವಾಗ ಸ್ಟೂಡೆಂಟ್ಸ್ ರಿವ್ಯೂ ಕೊಡ್ತಾರೆ, ಟೇಸ್ಟ್ ಮಾಡಿ ಯಾವ ತರ ಆಗಿತ್ತು ಅಂತ ಹೇಳಿ. ಬೇಗ ಪಲಾವ್ ಹಾಗೆ ಕೇಕ್ನ ಇವಾಗ ಸರ್ವ್ ಮಾಡ್ಬೇಕು ಸ್ಟೂಡೆಂಟ್ಸ್ಗೆಲ್ಲ. ರೀ ಇವಾಗ ಕೇಕ್ ಕಟ್ ಮಾಡಿ ನಮ್ಮ ಪಲಾವ್ ಮುಗಿಸ್ತೇನೆ. ಸೊ ಪಲಾವ್ ಮಾಡಿದ್ದೀನಿ ನಿಮ್ಗೋಸ್ಕರ. ಟೇಸ್ಟ್ ಮಾಡ್ರಿ, ಹೆಂಗಾಗೈತಿ ಅಂತ ಹೇಳಿ ರಿವ್ಯೂ ಕೊಡ್ರಿ. ಓಕೆ? ಸೊ ಇಷ್ಟ ಆಗ್ತೈತಿಲ್ಲ ಮಾಡಿದ ಅಡಿಗೆ ನಿಮ್ಗೆ ಎಲ್ಲರಿಗೂ? ಟೇಸ್ಟ್ ಮಾಡ್ರಿ. ತಿಂಗ್ರಿ ಟೈಮ್ ಆಯ್ತು, ಇವಾಗ ಮತ್ತೆ ಪೇರೆಂಟ್ಸ್ ಕರೆಕ್ಟ್ ಬರ್ತಾರು. ಚಲೋ ಆಗೈತಿ ಪಲಾವ? ಸೊ ಮತ್ ಬೇಕಾದ್ರೆ ತಗೋರೆ, ಪಲಾವ್ ಐತಿ, ಆರಾಮ್ ಸೇರಿ ತಿನ್ರಿ. ಹೆಂಗಾಗೈತಿ ಟೀಚರ್ ಮಾಡಿದ ಪಲಾವ? ಸೂಪರ್ ಆಗೈತಿ, ಮಸ್ತ್ ಆಗೈತಿ. ಚಿಲ್ಡ್ರನ್ಸ್ ಡೇ ಚಲೋ ಆಯ್ತು? ಇಷ್ಟ ಆಯ್ತು ನಿಮ್ಮೆಲ್ಲರಿಗೂ? ಓಕೆ. ಟೀಚರ್ಸ್ ಡೇ ಇತ್ತಂದ್ರೆ ಎಷ್ಟು ಹುರುಪಿರ್ತಿದ್ದೀರಿ, ಎಷ್ಟು ತಯಾರಿ ನಡೆಸ್ತಿರ್ತಾರೋ. ಅಲ್ಲ, ಅವರೆಲ್ಲ ಸೇರಿ ನಮ್ ಟೀಚರ್ ಡೇ ಗ್ರ್ಯಾಂಡ್ ಆಗಿ ಮಾಡಿದಾರ. ಮತ್ತೆ ಪ್ರತಿ ವರ್ಷ ಗೇಮ್ ಆಡಿಸ್ತಿದ್ದು ನಿಮ್ಗೆಲ್ಲ ಗೊತ್ತೈತಿ. ಈ ವರ್ಷ ಎಲ್ಲ ಪ್ಲಾನ್ ಮಾಡಿದ್ದು ಖರೆ ರಾಕಿಗೆ ಆರಾಮಿಲ್ಲ ಆಗಿತ್ತು. ಇವತ್ತು ಬೆಳಗ್ಗೆ ಸರ್ ನೋಡ್ಲಿಲ್ಲ, ಅರ್ಧಾಗ ಸ್ಕೂಲ್ ದಿಂದ ಬಂದ್ರ ಅವಂಗ ಆರಾಮಿಲ್ಲ ಆಗತ್ಲೆ ಸ್ವಲ್ಪ ಪ್ಲಾನ್ ಚೇಂಜ್ ಆಯ್ತು. ಸೊ ಪಲಾವ್ ಅಷ್ಟು ಮಾಡಿದೀನಿ. ಚಲೋ ಅನ್ಸ್ತಿ ನಿಮ್ಗೆ? ಇಷ್ಟ ಆಯ್ತಿಲ್ಲ? ಓಕೆ, ತಿಂಡಿ ಆರಾಮ್ ಸರಿ. ಮತ್ತೆ ಎಲ್ಲಾರು ತಗೋರೆ, ಮತ್ ತಗೋರಿ, ತಿನ್ರಿ. ಖಾರ ಆಗಿಲ್ಲಲ್ಲ ನಿಖಿಲ್? ಖಾರ ಆಗಿಲ್ಲಲ್ಲ? ಇಲ್ಲಿ ಹಾಕ್ರಿ. ತಗೋರಿ, ಯಾರಿಗೂ ಇನ್ನೂ ಬೇಕಾದ್ರೆ ಕೇಳ. ನೀನು ಬೇಕಾ? ನೀವ್ ಯಾವಾಗ ಟೇಸ್ಟ್ ಮಾಡೋರ? ನಾನು ಆಮೇಲೆ. ಚೆನ್ನಾಗಿತ್ತು? ಓಕೆ, ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ನಿನ್ನೆ ನೈಟು ವಿಡಿಯೋನ ಎಂಡ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಸ್ಟೂಡೆಂಟ್ಸ್ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಹೋಗೋದು ಲೇಟ್ ಆಯಿತು. ಹಾಗಾಗಿ ಈ ಕಡೆ ಬರಪ್ಪ, ಈ ಕಡೆ ಬಾ. ಸೊ ರಾಕಿ ಇದೆ ನೋಡಿ,
ರಾಕಿ ಇವಾಗ ಆರಾಮಾಗಿದೆ, ರಾಕಿಗೆ ಓಡಾಡ್ತಾ ಇದ್ದಾನೆ. ಸೊ ಈ ಕಡೆ ಗ್ರೀನ್ ಟೀ ಮಾಡಿದ್ದೀನಿ, ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಸೊ ರಾಕಿ ನಿಂಗೆ ಆರಾಮಾಗೈತೆ ಅಂತ ಹೇಳಿ ಎಲ್ಲರಿಗೂ. ಈಸ್ ಫೈನ್ ನೌ. ಟೋಟಲ್ ಅವಂಗ 14 ಇಂಜೆಕ್ಷನ್ ಅದು. 3 ದಿನದಲ್ಲಿ 14 ಇಂಜೆಕ್ಷನ್ ಆಗಿದಾವೆ. ಒಬ್ಬೊಬ್ರು ಅಂತಿರ್ತಾರೆ ಏನಿದು ನಾಯಿಗೆ ಇಷ್ಟ ಮಾಡ್ತಾರೆ ನಾಯಿ ಅಂತ ಹೇಳಿ. ನಾಯಿನೇ ಅದು, ಪ್ರಾಣಿನೇ ಅದು, ನಾವು ಒಪ್ಕೋತೀವಿ. ಆದ್ರೆ ನಾಯಿ ಆದ್ರೂ ಅದು ಒಂದು ಜೀವ ಅಲ್ವಾ. ಸೊ ನಮ್ ಜೀವಕ್ಕೆ ಯಾವ ತರ ಬೆಲೆ ಇದೆ ಹಂಗೆ ಅದಕ್ಕೂ ಕೂಡ ಬೆಲೆ ಇರುತ್ತಲ್ಲ. ಅದರಲ್ಲೂ ಮನುಷ್ಯರ್ಗಿಂತ ಪ್ರಾಮಾಣಿಕವಾದ ಪ್ರಾಣಿ ಅದು. ಹಂಗಾಗಿ ನಾಯಿ ಅಂತ ಅಂತಿರ್ತಾರೆ, ಟೀಸ್ ಮಾಡ್ತಿರ್ತಾರೆ, ಏನಿಷ್ಟು ಓವರ್ ಮಾಡ್ತಿದ್ದಾರೆ ಅಂತ ಹೇಳಿ ಅಂತಿರ್ತಾರೆ. ಆದ್ರೆ ಅದು ನಮ್ಮ ಪರಿಸ್ಥಿತಿ ನಮಗೆ ಗೊತ್ತು, ನಾವು ಎಷ್ಟು ಅವ್ನು ಹಚ್ಕೊಂಡಿದೀವಿ, ಅವ್ನು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಸೊ ಪರವಾಗಿಲ್ಲ, ಇವಾಗ ಅವ್ನು ಹುಷಾರಾಗಿದ್ದಾನೆ. ಇನ್ನೂ ಟ್ಯಾಬ್ಲೆಟ್ಸ್ ಎಲ್ಲ ಕಂಟಿನ್ಯೂ ಇದಾವೆ, ಇನ್ನೂ ಮುಗಿದಿಲ್ಲ. ಸೊ ಇವಾಗ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡಬೇಕು. ಹಾಗೆ ಅವನಿಗೆ ಅನ್ನ ಮೊಸರು ಕೊಡ್ಬೇಕಂತ ಹೇಳಿದ್ದಾರೆ. ಸ್ವಲ್ಪ ಲೈಟಾಗಿ ಸ್ವಲ್ಪನೇ ಕೊಡ್ತಾ ಇದೀವಿ, ಅವನಿಗೆ ಊಟ ಜಾಸ್ತಿ ಕೊಡ್ತಾ ಇಲ್ಲ. ಅನ್ನ ಮತ್ತೆ ಮೊಸರನ್ನ ಕೊಟ್ಟು ಅವ್ನಿಗೆ ಊಟ ಮಾಡಿಸ್ಬೇಕು. ಇವಾಗ ಊಟಕ್ಕಿಂತ ಮುಂಚೆ ಹೋಗಿ ಹಾಕಿದಾರಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ. ಬಿಸಿಎಸ್ ತಗೋ. ಮತ್ತೆ ನಿಂಗೆ ಆರಾಮಾಗೈತಿ ಖುಷಿ? ಗುಡ್ ಬಾಯ್. ಒಳ್ಳೆ ಮನಸ್ಸಿಂದ ಸೆಕೆಂಡ್ ಕೂಡ ಗುಡ್ ಬಾಯ್. ಇಲ್ಲ ಅವನು ಕಾಲ್ ಮಾಡಿ ವಿಚಾರ ಮಾಡಾಕ್ತಾರಲ್ಲ. ಕಾಲ್ ಮಾಡಿ ಕೇಳ್ತಿದ್ರೆ ಮತ್ತೆ ರಾಕಿ ಆರಾಮಿದಾನೆ ಈಗ, ಪಾಪ ನಮಗೂ ಜೀವ ಮುಗಿಸ್ಕೊತು, ಪಾಪ ಹಿಂಗಾಯ್ತು ಅಂತ ಹೇಳಿ ಎಷ್ಟು ಜನ ಅನ್ನಕತ್ತಾರೋ. ಕೆಲವೊಬ್ರೆಲ್ಲ ಅಲ್ಲೊಂದು ಇಲ್ಲೊಂದು ಇದ್ದೇ ಇರ್ತಾರ ಅದು. ಸೊ ರಾಕಿ ನಿನ್ ಫ್ಯಾನ್ಸ್ ಭಾಳ ಇದಾರಪ್ಪ, ನಿನ್ ಬಗ್ಗೆ ಕೇರ್ ತಗೊಳ್ಳೋರ. ಚಿತ್ರಾನ್ನ ರೆಡಿ ಆಗ್ತೈತಿ. ಲೆಫ್ಟ್ ಓವರ್ ರೈಸ್ ಇಂದ ಚಿತ್ರಾನ್ನ. ನಿನ್ನೆ ಪಲಾವ್ ಚೆನ್ನಾಗಿತ್ರಿ, ಮಸ್ತ್. ಹುಡುಗರದ ಇದನ್ನ ಕಮೆಂಟ್ ಬತ್ತಲ್ಲ. ಅವ್ರ ನಮ್ ಟೀಚರ್ಸ್ ಡೇ ಇತ್ತು, ನಮ್ ಬರ್ಡೇ ಇತ್ತು, ಆನಿವರ್ಸರಿ ಇತ್ತು ಅಂದ್ರೆ ಎಷ್ಟು ತಯಾರಿ ಮಾಡ್ತಾ ಹುಡುಗರು ಟೀಚರ್ ಹಂಗೆ ಸರ್ಪ್ರೈಸ್ ಕೊಡ್ಬೇಕು, ಸರ್ ಹಿಂಗೆ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ. ಆಕ್ಚುಲಿ ನಾವು ಪ್ರತಿ ವರ್ಷ ಗೇಮ್ಸ್ ಆಡಿಸ್ತಿದ್ವಿ, 1 ವರ್ಷ ಬಿಟ್ಟಿಲ್ಲ ನಮ್ಮ ಟ್ಯೂಷನ್ ಅಲ್ಲಿ. ಆದ್ರೆ ನಿನ್ನೆ ನೋಡಿ ಫಸ್ಟ್ ಟೈಮ್ ನಮ್ಗೆ ಯಾವ್ದು ಗೇಮ್ಸ್ ಆಡ್ಸಕ್ ಆಗ್ಲಿಲ್ಲ. ಹಾಗಾಗಿ ಜಸ್ಟ್ ಒಂದು ಆಕ್ಟಿವಿಟಿ ಅಷ್ಟೇ ಮಾಡ್ತಿದ್ವು. ಆದ್ರೂ ಚಲೋ ಆಯ್ತು, ಮಾಡಿದ್ವಿ. ನಮಗೂ ಫುಲ್ ಎನರ್ಜಿ ಇತ್ತು. ಆದ್ರೆ ಇವನಿಂದ ನಮಗೂ ಮೂಡ್ ಬರಲಿಲ್ಲ ಅದು. ಹಾಗಾಗಿ ಜಾಸ್ತಿ ಇದು ಮಾಡೋಕ್ಕಾಗಲಿಲ್ಲ. ನೈಟ್ ಇನ್ನು ಮತ್ತೆ ಟ್ರಿಪ್ ಅದು ಕರ್ಕೊಂಡು ಹೋಗ್ತೇವೆ ಅವ್ರಿಗೆಲ್ಲರಿಗೂ. ಸೊ ಅವಾಗ ಎಂಜಾಯ್ಮೆಂಟ್ ಆಗುತ್ತೆ. ತಂಪು ಫುಲ್ ಆಗಿತ್ತಲ್ರಿ. ಸೊ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಇದೆ, ಈ ಕಡೆ ಗ್ರೀನ್ ಟೀ ಕೂಡ ರೆಡಿ ಇದೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಒಂದು ಹೊಸ ಬ್ಲಾಗ್ ಒಟ್ಟಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.